ನಾನೇನು ತಪ್ಪು ಮಾಡಿಲ್ಲ ಅನ್ನೋದು ನಿಮಗೆ ಗೊತ್ತಾಯ್ತಲ್ಲ, ಅಂದಮೇಲೆ ಯಾಕೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿಕೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋತೀರಾ? ನಾನು ಬೇಕು ಅಂತ ಆ ತಪ್ಪನ್ನ ಮಾಡಿಲ್ಲ ಅಪ್ಪ. ನಂಗೆ ಗೊತ್ತು ಮಗಳೇ, ನನ್ನ ಮಕ್ಕಳು ಅಪರಂಜಿ ಅಂತ. ಅವ್ರು ಆಗೋ ತಪ್ಪನ್ನ ಸರಿ ಮಾಡೋರೇ ಹೊರತು ತಪ್ಪು ಮಾಡೋರಲ್ಲ ಅಂತ. ನನ್ನ ಸೇವೆ ಮಾಡೋ ಭಗವಂತನೇ ಬಂದು ನಿನ್ನ ಮಕ್ಕಳು ತಪ್ಪು ಮಾಡಿದ್ದಾರೆ ಅಂತಂದರೆ ನಾನು ನಂಬಲ್ಲ. ಯಾಕೆಂದರೆ ನನ್ನ ಮಕ್ಕಳ ಮೇಲೆ ನಂಗೆ ನಂಬಿಕೆ ಇದೆ. ಮಕ್ಕಳಂದರೆ ನಂಗೆ ಹೆಮ್ಮೆ ಇದೆ. ನಿಮ್ಮ ನಂಬಿಕೆಗೆ ನಾನು ಯಾವತ್ತೂ ದ್ರೋಹ ಮಾಡಲ್ಲ ಅಪ್ಪ. ಹಲೋ ಹಲೋ, ಏನಿದು? ಅಪ್ಪ ಮಗಳು ಇಬ್ರು ಖುಷಿಯಾಗಿ ಮಾತಾಡ್ತೀರಾ ಅನ್ಕೊಂಡ್ರೆ ಹಿಂಗೆ ಗೊಳೋ ಅಂತಿದ್ದೀರಲ್ಲ. ಅಂಕಲ್, ನೀವು ಒಂದೇ ಒಂದ್ಸಲ ನಕ್ಬಿಡಿ, ಅದನ್ನ ನೋಡಿ ನಿಮ್ಮ ಮಗಳು ಖುಷಿಯಾಗಿರ್ತಾಳೆ. ಇಲ್ಲ ಅಂದ್ರೆ ಇಡೀ ದಿನ ಗೊಳೋ ಅಂತಿರ್ತಾಳೆ ಅಷ್ಟೇ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಿಮ್ಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ನೀವು ನಕ್ಕು ಕೃತಜ್ಞತೆ ಹೇಳಿದ್ರಲ್ಲ, ಅಷ್ಟು ಸಾಕು ಬಿಡಿ. ನೋಡಿ ಅಂಕಲ್, ಇವಳನ್ನ ಕಾಡೋನು ನಾನೇ, ಕಾಯೋನು ನಾನೇ. ಬೇರೆ ಯಾರಾದರೂ ಇವಳು ತಂಟೆಗೆ ಬಂದರೆ ತಮಟೆ ಬಾರಿಸ್ತಾ ಇರೋದೆ. ನೀವೇನು ತಲೆ ಕೆಡಿಸ್ಕೊಬಿಡಿ, ಊರಲ್ಲಿ ಕೆಲಸಗಳು ನೋಡ್ಕೊಳ್ಳಿ. ಇವಳು ಯೋಚನೆ ನನಗೆ ಬಿಡಿ, ಸರಿನಾ? ಸರಿ, ನಿಮಗೆ ಕಾಲೇಜಿಗೆ ಹೋಗೋದಕ್ಕೆ ತಡ ಆಗ್ತಿದೆಯೇನೋ, ನೀವಿನ್ನು ಹೊರಡಿ. ಸರಿಯಪ್ಪ, ಬಾಯ್. ಬಾಯ್ ಅಮ್ಮ. ಬಾಯ್ ಅಂಕಲ್, ಬಾಯ್ ಆಂಟಿ. ಶಾಲಿನಿ, ಅಂತೂ ಭಗವಂತ ನನ್ನ ಪ್ರಾರ್ಥನೆಗೆ ಫಲ ಕೊಟ್ಟ. ಅವಳು ಎಲ್ಲದನ್ನು ಮರೆತು ಖುಷಿಯಾಗಿರೋದನ್ನು ನೋಡಿ ಮನಸ್ಸಿಗೆ ಸಮಾಧಾನ ಆಯಿತು. ನಿನ್ನೆನೆ ಈ ಕೆಲಸ ಮಾಡಿದಿದ್ರೆ ಸಮಾಧಾನ ಆಗಿರೋದು. ನನ್ನ ಮಾತು ಎಲ್ಲಿ ಕೇಳ್ತೀರಾ ನೀವು? ಎಲ್ಲದಕ್ಕೂ ಸಮಯ ಬರಬೇಕು ನಳಿನಿ, ಸಮಯ ಬರಬೇಕು. ಸರಿ, ಈ ಕಾಫಿ ಬಿಸಿ ಮಾಡ್ಕೊಂಡು ಬರಲಾ? ಕುಡಿತೀರಾ? ತಗೊಳ್ಳಿ ಮೇಡಮ್. ಇವಾಗ ಸಮಾಧಾನನಾ? ಇಷ್ಟು ಮಾತಾಡಕ್ಕೆ ಅದೆಷ್ಟು ಡಂಗಾಣಿ ಆಟ ಆಡ್ಬಿಟ್ಟೆ. ನೋಡಿದ್ಯಾ, ನೀನು ಖುಷಿಯಾಗಿದ್ಯಾ ಅಂತ ನಿಮ್ಮ ಮನೆಯವರು ಖುಷಿಯಾದರು. ಇದೇ ತಾನೇ ನಿಂಗೆ ಬೇಕಿದ್ದಿದ್ದು? ಹೌದು ಆದಿ, ಹೆತ್ತಪ್ಪ ಅಮ್ಮ ಖುಷಿಯಾಗಿದ್ದರೆ ಅದಕ್ಕಿಂತ ಇನ್ನೇನು ಬೇಕು ಹೇಳು? ಈಗ ಇದೇ ಖುಷಿ ಕಾಲೇಜ್ಗೆ ಹೋಗೋಣವಾ? ಅರೆ ಅಮ್ಮು, ಏನೇ ಬೆಳಗ್ಗೆನೆ ಎಲ್ಲೋ ಹೊರಟಿರೋ ಹಾಗಿದೆ? ಅದು ತುಂಬ ದಿನಗಳಾಗಿತ್ತು ಶಾಪಿಂಗ್ ಹೋಗದೆ, ಅದಕ್ಕೆ ಶಾಪಿಂಗ್ ಹೋಗ್ತಿದ್ದೀವಿ. ಓ, ಶಾಪಿಂಗ್ ಜೋರು ಅನ್ನೋ. ಅಮ್ಮು, ನೋಡ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡೆ. ಪಾಪ ಸಂಜೀವ್ ಹತ್ರ ದುಡ್ಡಿರುತ್ತೋ ಇರಲ್ವೋ. ಹಾಗೇನಿಲ್ಲ, ನಾನು ಅವ್ರಿಗೆ ತೊಂದರೆ ಕೊಡಲ್ಲ. ಅವಶ್ಯಕತೆ ಇರೋಷ್ಟು ಮಾತ್ರ ಶಾಪಿಂಗ್ ಮಾಡ್ತೀನಿ. ಬರೀ ಶಾಪಿಂಗ್ ಅಂತ ಕಾಲ ಕಳಿಬೇಡಿ. ದೇವಸ್ಥಾನ, ಪಾರ್ಕ್ ಅಂತ ಓಡಾಡ್ಕೊಂಡು ಬನ್ನಿ. ನಿಮಗೋಸ್ಕರ ನೀವು ಸ್ವಲ್ಪ ಟೈಮ್ ತಗೊಳ್ಳಿ. ರೀ, ಬೇಗನೆ ಹೊರಟಿದಾರಲ್ಲ, ಪಾರ್ಕಿಗೂ ಹೋಗಿ ಬರ್ತಾರೆ, ದೇವಸ್ಥಾನಕ್ಕೂ ಹೋಗಿ ಬರ್ತಾರೆ ಅಲ್ವಾ ಮಕ್ಕಳ?